ಸ್ನೇಹಿತರೆ, ಲಕ್ಷ್ಮಿ ಕಟಾಕ್ಷ ಪಡೆಯಬೇಕಾದರೆ ನಮ್ಮ ಹಿರಿಯರು ತಿಳಿಸಿರುವ 9 ಸೂತ್ರಗಳ ಬಗ್ಗೆ ತಿಳಿಸುತ್ತೇನೆ. ಮೊದಲನೆಯದಾಗಿ, ಮನೆಯ ಮುಂಬಾಗಿಲು ಹೊಸ್ತಿಲು ಮೇಲೆ ಕುಳಿತುಕೊಳ್ಳಬಾರದು. ಒಂದು ಕಾಲು ಆಚೆಗೆ ಒಂದು ಕಾಲು ಒಳಗೆ ಇಟ್ಟು ನಿಲ್ಲಬಾರದು. ಎರಡನೆಯದು, ಪೊರಕೆ ಮರವನ್ನು ಕಾಲಿನಿಂದ ಒದೆಯಬಾರದು. ಒರಳು ಕಲ್ಲಿನ ಮೇಲೆ ಕುಳಿತುಕೊಳ್ಳಬಾರದು. ಮೂರನೆಯದು, ಕಾಲು ತೊಳೆದು ಒರೆಸಿಕೊಳ್ಳದೆ ಹಾಸಿಗೆಯ ಮೇಲೆ ಮಲಗಬಾರದು. ಒದ್ದೆ ಕಾಲಿನಿಂದ ಹಾಸಿಗೆಯನ್ನು ಹತ್ತಬಾರದು. ನಾಲ್ಕನೆಯದು, ಮಾಸಿದ ವಸ್ತ್ರವನ್ನು ಅಂದರೆ ಮಾಸಿದ ಬಟ್ಟೆಯನ್ನು ಮಾರನೆಯ ದಿನ ಧರಿಸಬಾರದು. ಬಟ್ಟೆಯನ್ನು ಒಗೆದು ಶುಭ್ರವಾದ ಬಟ್ಟೆಯನ್ನೇ ಧರಿಸಬೇಕು. ಹರಿದಿರುವ ಬಟ್ಟೆಯನ್ನು ಧರಿಸಬಾರದು. ಐದನೆಯದು, ಒಬ್ಬರು ಸ್ನಾನ ಮಾಡಿ ಉಳಿದ ನೀರಿನಲ್ಲಿ ಬೇರೆ ಇನ್ನೊಬ್ಬರು ಸ್ನಾನವನ್ನು ಮಾಡಬಾರದು. ಹಾಗಾಗಿ ಸ್ನಾನವನ್ನು ಮಾಡುವಾಗ ತಮಗೆ ಎಷ್ಟು ನೀರು ಅಗತ್ಯವೋ ಅಷ್ಟು ಮಾತ್ರ ಉಪಯೋಗಿಸಬೇಕು. ಆರನೆಯದು, ಮನೆಯಲ್ಲಿ ಯಾವುದೇ ದೀಪವೂ ಇರಬಾರದು. ಅಂದರೆ ತುಂಬಾ ಕತ್ತಲಿನಿಂದ ಕೂಡಿರಬಾರದು. ಒಂದು ಸಣ್ಣ ಹಣತೆಯ ಸಣ್ಣ ದೀಪವನ್ನಾದರೂ ಬೆಳಗಿಸುತ್ತಿರಬೇಕು. ಪೂರ್ತಿ ಕತ್ತಲಿನಲ್ಲಿ ಮನೆಯಲ್ಲಿರಬಾರದು. ಏಳನೆಯದು, ಸೂರ್ಯಾಸ್ತ ಸಮಯದಲ್ಲಿ ತಲೆಯನ್ನ ಬಾಚಿಕೊಳ್ಳಬಾರದು. ಎಂಟನೆಯದು, ಒಬ್ಬರು ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಅದೇ ಕೈಯಿಂದ ಬೇರೆಯವರಿಗೆ ಎಣ್ಣೆಯನ್ನು ಹಚ್ಚಬಾರದು. ಒಂಬತ್ತನೆಯದು, ಸಂಜೆಯ ಸಮಯದಲ್ಲಿ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಒಗೆಯಬಾರದು. ಆದಷ್ಟು ಇದನ್ನು ಅನುಸರಣೆ ಮಾಡಿದರೆ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.